ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಮಾರ್ನಿಂಗ್ ಹೆಲ್ದಿಯಾಗಿ ನಮಗೆ ಸ್ಟಾರ್ಟ್ ಮಾಡುವಂತ ನಾನು ಒಂದು ಗುಂಬಳಕಾಯಿ ದೋಸೆ ನಾನು ರೆಡಿ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ನಾವು ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಈ ಥರ ಒಂದು ಹೆಲ್ದಿ ದೋಸೆ ನಾವು ಮನೆಯವರಿಗೆಲ್ಲ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇನ್ನು ಬೇಸಿಗೆ ಬಂತು ನೋಡಿ, ಈ ಥರ ಒಂದು ಗುಂಬಳಕಾಯಿ ರೆಸಿಪಿ ಮಾಡಿಕೊಟ್ರೆ ಎಷ್ಟು ಬಾಡಿ ಕೂಲ್ ಆಗಿರ್ತದೆ, ಹಾಗೆ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ನೋಡಿ, ಅದ್ಭುತವಾಗಿ ಬರ್ತದೆ ಸಾಫ್ಟಾಗಿ. ಇದು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೋಡಿ. ಸೂಪರಾಗಿ ಆದ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬರ್ತದೆ ನೋಡಿ. ನೋಡಿ ಹೇಗೆ ಬಂದಿದೆ ಅಲ್ವಾ ಸಾಫ್ಟಾಗಿ. ಈ ಥರ ಒಂದು ಕಾಯಿ ಚಟ್ನಿ ಜೊತೆ ನಾವು ಹೀಗೆ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನೋಡಿ, ಯಾರು ಇಷ್ಟಪಡ್ದಿರ್ತಾರೆ ಹೇಳಿ ಈ ಥರ ದೋಸೆ ಮತ್ತು ಚಟ್ನಿ ಮಾಡಿಕೊಟ್ರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಗುಂಬಳಕಾಯಿ ದೋಸೆ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 2 ಬೌಲ್ ರೈಸ್ ತಗೊಂಡಿದ್ದೇನೆ. ಈ ಬೌಲಲ್ಲಿ ತಗೊಂಡಿದ್ದೇನೆ. ಇದನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತೇನೆ ನೋಡಿ. ನೋಡಿ, ಈ ಬೌಲಲ್ಲೇ ತಗೊಂಡಿದ್ದೇನೆ. 2 ಬೌಲ್ ಹಾಕ್ತೇನೆ ನೋಡಿ. ನೀವು ರೇಷನ್ ಅಕ್ಕಿ ತಗೊಳ್ಬೋದು, ಯಾವುದಾದ್ರೂ ದೋಸೆ ಅಕ್ಕಿ ಕೂಡ ತಗೊಳ್ಬೋದು, ಆಯಿತಾ? ನಾನು ರೇಷನ್ ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಳ್ಬೇಕು. ನಾನು 4 ಸ್ಪೂನ್ ಸೇರಿಸ್ತೇನೆ ಫ್ರೆಂಡ್ಸ್, ಆಯಿತಾ? ನೋಡಿ, 4 ಸ್ಪೂನ್ ಉದ್ದಿನಬೇಳೆ ಹಾಕ್ತಿದ್ದೇನೆ. ಈಗ ವಾಟರ್ ಆ್ಯಡ್ ಮಾಡ್ತೇನೆ. ಇದು ಫ್ರೆಂಡ್ಸ್ 3 ರಿಂದ 4 ಗಂಟೆ ನೆನೆಸಬೇಕಾಗ್ತದೆ, ಆಗ ಚೆನ್ನಾಗಿ ನೆನ್ಕೊಳ್ತದೆ. ಒಂದು ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗ್ತದೆ. ನಾನೊಂದು ಪ್ಲೇಟ್ ಕವರ್ ಮಾಡಿ ಇಡ್ತೇನೆ. 4 ಗಂಟೆ ಆದಮೇಲೆ ನಾವು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಆಮೇಲೆ ರುಬ್ಲಿಕ್ಕೆ ಹಾಕ್ಕೊಳ್ಳುವ ಫ್ರೆಂಡ್ಸ್. ನೋಡಿ, 4 ಗಂಟೆ ಆಗಿದೆ, 4 ಅವರ್ಸ್ ಆಗಿದೆ. ಇದು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ. ಇದನ್ನು ಒಂದು 4 ಸರಿ ತೊಳ್ಕೊಂಡು ಬರ್ತೇನೆ, ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಒಂದು ಅರ್ಧ ಕಿಲೋ ಇದೆ ಗುಂಬಳಕಾಯಿ. ಇದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು, ಬೆಂಡು ಹಾಗೆ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಕಟ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಗುಂಬಳಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಹೀಗೆ ನೋಡಿ, ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಬೇಗ ರುಬ್ಬಲಿಕ್ಕೆ ಆಗ್ತದೆ. ದೊಡ್ಡ ದೊಡ್ಡದು ಹಾಕಿದರೆ ಸ್ವಲ್ಪ ಲೇಟ್ ಆಗ್ತದೆ, ಅದು ಸಿಕ್ಕಿ ಬೀಳ್ತದಲ್ಲ, ಹಾಗಾಗಿ ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಇದನ್ನೆಲ್ಲ ನಾವು ಒಟ್ಟಿಗೆ ಹಾಕ್ಕೊಳ್ಳುವ. ಈ ಪಾತ್ರೆಗೆ ಹಾಕ್ಕೊಳ್ತೇನೆ ನಾನು ಒಟ್ಟಿಗೆ. ರುಬ್ಲಿಕ್ಕೆ ಹಾಕುವಾಗ ಎಲ್ಲ ಮಿಕ್ಸ್ ಆಗಿ ಬರ್ತದೆ, ಚೆನ್ನಾಗಿರ್ತದೆ ಆಗ. ಇಲ್ಲಾಂದರೆ ಅಕ್ಕಿ ಒಂದು ಕಡೆ, ಗುಂಬಳಕಾಯಿ ಪೀಸ್ ಒಂದು ಕಡೆ ಇರ್ತದೆ. ಒಂದಿಷ್ಟು ಪೋಹ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡುವ. ಈ ನೀರನ್ನು ಹೊರಗೆ ಹಾಕಿ ಬರ್ತೇನೆ, ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಒಂದು 2 ಸರಿ ತೊಳಿರಿ ಫ್ರೆಂಡ್ಸ್, ಆಯಿತಾ? ನೋಡಿ, ಇದರಲ್ಲಿ ಕೂಡ ಸ್ವಲ್ಪ ಡಸ್ಟ್ ಎಲ್ಲ ಇರ್ತದೆ ನೋಡಿ ಫ್ರೆಂಡ್ಸ್. ಪೋಹ ಕೂಡ ನೆಂದಿದೆ, ಇದನ್ನು ಕೂಡ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲವನ್ನು ಒಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ನಾನೊಂದು 2 ಸರಿ ಹಾಕ್ಕೊಳ್ತೇನೆ, ಒಂದು ಸರಿ ಹೆವಿ ಆಗ್ತದೆ, ಆಗೋದಿಲ್ಲ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ಫ್ರೆಂಡ್ಸ್, ವಾಟರ್ ಆ್ಯಡ್ ಮಾಡಲಿಕ್ಕಿಲ್ಲ, ಹಾಗೆ ರುಬ್ಬಬೇಕು. ಯಾಕೆಂದರೆ ಗುಂಬಳಕಾಯಲ್ಲಿ ತುಂಬಾ ನೀರಿನ ಅಂಶ ಇರ್ತದೆ ಇದರಲ್ಲಿ, ಅದಕ್ಕೋಸ್ಕರ ನಾವು ನೀರು ಹಾಕಲಿಕ್ಕಿಲ್ಲ. ನಾನು ಇದನ್ನು ಇನ್ನೊಂದು ಸರಿ ರುಬ್ತೇನೆ. ಇಷ್ಟು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಾನು ರುಬ್ಬಿ ತರ್ತೇನೆ ಫ್ರೆಂಡ್ಸ್. ಎಲ್ಲವನ್ನೂ ಕೂಡ ನಾನು ರುಬ್ಬಿ ಆಗಿದೆ ನೋಡಿ. ಹೀಗೆ ಸ್ಮೂತಾಗಿ ರುಬ್ಬಬೇಕು. ನಾನು ವಾಟರ್ ಆ್ಯಡ್ ಮಾಡಲಿಲ್ಲ, ಆದರೆ ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ ಅಲ್ವಾ? ನೋಡಿ, ನೀರು ಹಾಕಿದ ಹಾಗೆ ಇದೆ ನೋಡಿ, ಎಲ್ಲೂ ವಾಟರ್ ಆ್ಯಡ್ ಮಾಡಲಿಲ್ಲ. ನೀವು ನೀರು ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಕೂಡ ಹಾಕ್ಕೊಂಡಿದ್ದೇನೆ ಒಂದು ಸಾರಿ ಇದು ರುಬ್ಬಿದ್ದನ್ನು. ಫ್ರೆಂಡ್ಸ್ ನೋಡಿ, ಎಲ್ಲವನ್ನು ಹಾಕಿದ್ದೇನೆ. ಈಗ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ? ಇದು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ.
ಇದನ್ನು ನಾವು ಓವರ್ನೈಟ್ ಇಡಬೇಕಾಗ್ತದೆ, ಒಂದು 7-8 ಅವರ್ಸ್ ಆದರೂ ಇಡಬೇಕಾಗ್ತದೆ, ಆಗಲೇ ಚೆನ್ನಾಗಿ ಹುದುಗಿ ಬರ್ತದೆ. ಹಾಗೆ ಫ್ರೆಂಡ್ಸ್, ಒಂದು ಪ್ಲೇಟ್ ಕವರ್ ಮಾಡ್ತೇನೆ. ಹಾಗೆ ಚೆನ್ನಾಗಿ ಹುದುಗಿ ಬರಬೇಕಂದ್ರೆ ನಾವು ಹೀಗೆ ಒಂದು ಬಟ್ಟೆಯನ್ನು ಕವರ್ ಮಾಡುವ, ಆಗ ಚೆನ್ನಾಗಿ ಬೇಗ ಹುದುಗಿ ಬರ್ತದೆ, ಚೆನ್ನಾಗಿ ಸಾಫ್ಟಾಗಿ ನಮ್ಮ ಹಿಟ್ಟು ರೆಡಿ ಆಗ್ತದೆ. ಯಾಕೆಂದರೆ ಕೋಲ್ಡ್ ವೆದರ್ ಇದ್ದರೆ ಸ್ವಲ್ಪ ಲೇಟ್ ಆಗ್ತದೆ, ಹಾಗಾಗಿ ನಾವು ಹೀಗೆ ಕವರ್ ಮಾಡೋದ್ರಿಂದ ಚೆನ್ನಾಗಿ ಹುದುಗಿ ಬರ್ತದೆ, ಫರ್ಮೆಂಟ್ ಚೆನ್ನಾಗಿ ಆಗ್ತದೆ. ಇದು ನಾನು ಹಾಗೆ ಸೈಡಲ್ಲಿ ಇಡ್ತೇನೆ. ನಾವು ಮಾರ್ನಿಂಗ್ ನೋಡುವ, ದೋಸೆ ಮಾಡುವಾಗ ನಿಮಗೆ ನಾನು ತೋರಿಸ್ತೇನೆ. ಫ್ರೆಂಡ್ಸ್, ಈಗ ಮಾರ್ನಿಂಗ್ ನಾನು ಹಿಟ್ಟು ನೋಡ್ತೇನೆ, ನೋಡಿ ಹೇಗೆ ಫರ್ಮೆಂಟ್ ಆಗಿದೆ ನೋಡುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ, ಹುದುಗಿ ಬಂದಿದೆ ನೋಡಿ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಹಿಟ್ಟು ನೋಡಿ. ನೋಡಿದ್ರ? ಈಗ ಸಾಲ್ಟ್ ಹಾಕುವ, ಉಪ್ಪು ಸೇರಿಸುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ದೋಸೆ ಮಾಡಲಿಕ್ಕೆ ರೆಡಿ ಮಾಡುವ. ಫ್ರೆಂಡ್ಸ್, ತವ ಇಟ್ಟಿದ್ದೇನೆ, ತವ ಹೀಟ್ ಆಗಿದೆ ನೋಡಿ. ಸ್ವಲ್ಪ ಹೀಗೆ ಸ್ಪೂನಲ್ಲಿ ಹೀಗೆ ಸ್ವಲ್ಪ ಕದಡಿ ಹಾಕುವ, ಆಯಿತಾ? ನೋಡಿ, 1 ಸ್ಪೂನ್ ತಗೊಳ್ತೇನೆ. ಹೇಗೆ ತೂತಾಗಿದೆ ನೋಡಿ ಫ್ರೆಂಡ್ಸ್, ಅಲ್ವಾ? ತುಂಬ ಚೆನ್ನಾಗಿ ದೋಸೆ ಉಬ್ಬಿ ಬರ್ತದೆ, ಹಾಗೆ ಸಾಫ್ಟಾಗಿರ್ತದೆ, ಕ್ರಿಸ್ಪಿ ಕೂಡ ಮಾಡ್ಕೊಳ್ಬೋದು, ಆಯಿತಾ? ಸ್ವಲ್ಪ ರೋಸ್ಟ್ ಮಾಡಿದರೆ ಕ್ರಿಸ್ಪಿ ಆಗ್ತದೆ ಅಷ್ಟೇ. ನೋಡಿ, ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಅಥವಾ ತುಪ್ಪ ಯಾವುದು ಕೂಡ ಹಾಕ್ಕೊಳ್ಬೋದು. ಒಂದು ಲಿಡ್ ಕ್ಲೋಸ್ ಮಾಡುವ. ನೋಡಿ ಫ್ರೆಂಡ್ಸ್, ನಮ್ಮ ದೋಸೆ ಬೆಂದಿದೆ ನೋಡಿ. ನೋಡಿ, ಉಲ್ಟಾ ಹಾಕಬೇಕಂತ ಏನಿಲ್ಲ, ಟರ್ನ್ ಮಾಡಿ ಹಾಕಬೇಕಂತಿಲ್ಲ, ಹಾಗೆ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಸೂಪರಾಗಿರ್ತದೆ ದೋಸೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅದು ಗುಂಬಳಕಾಯಿದ ಘಮ ಹಾಗೆ ಬರ್ತಾ ಇದೆ ಫ್ರೆಂಡ್ಸ್. ದೋಸೆ ಹಾಕುವಾಗ ಅದು ಬೆಂದಾಗ ತುಂಬ ಚೆನ್ನಾಗಿ ಬರ್ತಾ ಇದೆ, ಗುಂಬಳಕಾಯಿದು ಸ್ಮೆಲ್ ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ತುಂಬ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ದೋಸೆ. ಇನ್ನೊಂದು ಹಾಕ್ತೇನೆ. ಆಯಿಲ್ ಹಾಕೊಳ್ಳುವ. ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ದೋಸೆ ಆಗಿದೆ ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ನೀವು ಟರ್ನ್ ಮಾಡಿ ಹಾಕಬೇಕಂತಿಲ್ಲ, 2 ಕಡೆ ಬೇಯಿಸೋದಾದರೂ ಹಾಕ್ಬೋದು, ಟರ್ನ್ ಮಾಡಿ ಹಾಕಬೇಕಂತಿಲ್ಲ, ಬೇಕಾದರೆ ಹೀಗೆ ಹಾಕ್ಕೊಳ್ಬೋದು, ಯಾಕಂದರೆ ಆಗಲೇ ಬೆಂದಿರ್ತದೆ, ಹಾಕಬೇಕಂತಿಲ್ಲ. ನಿಮಗೆ 2 ಕಡೆ ಅಂದರೆ ತುಂಬ ಕ್ರಿಸ್ಪಿಯಾಗಿರಬೇಕಂದ್ರೆ ಹೀಗೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಕಡೆ ಕೂಡ ಎಷ್ಟು ಬ್ರೌನ್ ಆಗಿ ಬಂದಿದೆ ಅಲ್ವಾ? ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ದೋಸೆ ನೋಡಿ. ಬಿಸಿ ಬಿಸಿ ದೋಸೆ ಕಾಯಿ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಎಲ್ಲರೂ ಇಷ್ಟಪಟ್ಟು, ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ. ಓಕೆ, ಸರ್ವ್ ಮಾಡೋಣ ಬನ್ನಿ.